ನನ್ನ ಹೆಸರು ಅರ್ಜುನ್ ಅಂತ. ವೃತ್ತಿಯಲ್ಲಿ ಕೃಷಿಕ ನಾನು. ನಮ್ಮದು ಶಿವಮೊಗ್ಗ ಹತ್ರ ಸವಳಂಗ ಸಮೀಪ ಬಿದರಳ್ಳಿ ಗ್ರಾಮದಲ್ಲಿ ಗೋಡಂಬಿ ತೋಟ ಇದೆ. ಅದು ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಮಾಡಿದ್ವಿ ಗೋಡಂಬಿ ತೋಟ 15 ಅಡಿಗೆ. ಮಧ್ಯೆ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಈಗ 2020ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ತಂದು ಹಚ್ಚಿದ್ವಿ. ಚೆನ್ನಾಗಿ ಬಂದಿದೆ. ನಾವೇನೇನು ವಿಶೇಷ ಇದಕ್ಕೇನು ದೇಕರಿಕೇನು ಮಾಡಿಲ್ಲ. ಏನೊಂದು 2 ಸಲ ಸಗಣಿ ಗೊಬ್ಬರ ಅಂತ ಹಾಕಿದ್ದೀವಿ. ಬೇರೆ ಕೆಮಿಕಲ್ ಫರ್ಟಿಲೈಸರ್ ಯಾವುದೂ ಯೂಸ್ ಮಾಡಿಲ್ಲ. ಆಮೇಲೆ ಬೇವಿನ ಎಣ್ಣೆ ಈ ಥರ ಸ್ಪ್ರೇ ಮಾಡಿದ್ದೀವಿ ಸ್ಟಾರ್ಟಿಂಗು. ಈಗ ಬಂದ್ಬಿಟ್ಟು ನಾವು ಆಗಸ್ಟ್ ತಿಂಗಳಲ್ಲಿ ಫಾರ್ಮ್ ಟಿ ವಿಲಿ ನುವಾಲ್ಗಿ ಅಂತ ಫೋಲಿಯಾರ್ ಸ್ಪ್ರೇ ಬಗ್ಗೆ ಮಾಹಿತಿ ಗೊತ್ತಾಯಿತು. ಅದಿಲ್ಲಿ ಶಿವಮೊಗ್ಗದಲ್ಲಿ ಸುಮಂತ್ ಅಂತ ಡೀಲರ್ ಇದ್ದಾರೆ, ಅವ್ರ ಮನೆಯಲ್ಲೇ ಮಾರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೋಗಿದ್ಮೇಲೆ ಹೇಳಿದರು ನಮಗೆ 1 ಲೀಟ್ರ್ ನೀರಿಗೆ 1 ml ಸ್ಪ್ರೇ ಮಾಡಬೇಕು ಅಂಥೇಳಿ. ಅದರಂತೆ ನಾವು ಗೋಡಂಬಿಗೆ ಫಸ್ಟು ಸ್ಪ್ರೇ ಮಾಡಿದ್ವಿ. ಗೋಡಂಬಿ ಜೊತೆಗೆ ಏಲಕ್ಕಿಗೂ ಸ್ಪ್ರೇ ಮಾಡಿದ್ದೀವಿ. ಅಕ್ಟೋಬರ್ ತಿಂಗಳು ಫಸ್ಟ್ ವೀಕಲ್ಲಿ ಮಾಡಿದ್ವಿ. ಅಂದರೆ ಇದಕ್ಕೆ 2 ಸಲ ಸ್ಪ್ರೇ ಮಾಡಿದ್ವಿ ಆಲ್ರೆಡಿ. ಅಕ್ಟೋಬರ್ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಒಂದು ಸಲ, ಡಿಸೆಂಬರ್ ಒಂದು ಸಲ. ಇದು ಏಲಕ್ಕಿ ಗಿಡ ಚೆನ್ನಾಗಿ ಬೆಳವಣಿಗೆ ಬಂತು. ಎಲೆಗಳು ಆಮೇಲೆ ಕವಲುಗಳು ಜಾಸ್ತಿ ಹೊಡೆದ್ವು. ಎಲೆಗಳು ಒಳ್ಳೆ ಅಗಲವಾಗಿ ಚೆನ್ನಾಗಿ ಹಸಿರಾಗಿ ಬಂದಿದೆ. ಮುಂಚೆ ಮಳೆಗಾಲದಲ್ಲಿ ಸ್ವಲ್ಪ ಅರಿಶಿನ ಆಗಿತ್ತು, ಅಂದರೆ ಮಳೆ ಜಾಸ್ತಿ ಅಲ್ಲ ಈ ವರ್ಷ. ಅರಿಶಿನ ಆಗಿರೋದು ಚೆನ್ನಾಗಿ ಇದು ಹೊಡೆದ ಮೇಲೆ ಗ್ರೀನಿಶ್ ಆಯಿತು. ನಮಗೆ ಆವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಇದ್ರ ಮೇಲೆ. ಈ ಚೆನ್ನಾಗಿ ನುವಾಲ್ಗಿ ಸ್ಪ್ರೇ ಒಳ್ಳೆ ಪ್ರಾಡಕ್ಟು ಅಂತ ಅನ್ನಿಸ್ತು. ಆವಾಗಿಂದ ಯಾವುದೇ ರೀತಿ ಇನ್ಸೆಕ್ಟು ಫಂಗಸ್ಸು ಕಾಣ್ತಾ ಇಲ್ಲ. ಈಗ ನಾವು ಮಾಡಿರೋದು ಇದು 2 ಎಕರೆಯಲ್ಲಿ. 2 ಎಕರೆ ಸಾಧಾರಣ ನಮಗೆ ಇದು 1 ಕ್ವಿಂಟಾಲ್ 20 kg ಡ್ರೈ ಬಂದಿದೆ. ಡಿಸೆಂಬರಲ್ಲೇ ಕೊಯ್ಲು ಮುಗೀತು ಆ್ಯಕ್ಚುಲಿ ಈ ವರ್ಷದ್ದು. ವರ್ಷಕ್ಕೆ ಒಂದೇ ಬೆಳೆ ಚೆನ್ನಾಗಿ ಬರೋದು ಅದು ಏಲಕ್ಕಿ. 2ನೇ ಬೆಳೆ ಬರುತ್ತೆ, ಬಟ್ ಅದಕ್ಕೆ ಹೂ ಬಂದಾಗ ತಂಪು ವಾತಾವರಣ ಇರಬೇಕು. ಇಲ್ಲಿ ಸ್ವಲ್ಪ ನೆರಳು ತುಂಬ ಇರೋದ್ರಿಂದ ಆಮೇಲೆ ನಾವು ಸ್ಪ್ರಿಂಕ್ಲರ್ ಕೊಟ್ಟಿದ್ದೀವಿ. 4 ಗಿಡಕ್ಕೆ 1 ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ಅಂದರೆ ಈ ಬೀಡು ಕಡಿಮೆ ಬರುತ್ತೆ, ಬಟ್ ಆದರೂ ಇದೊಂಥರ ಎಕ್ಸ್ಟ್ರಾ ಬೋನಸ್ ಇದ್ದಂಗೆ ಈಗ ಈ ಬೀಡು ಬರೋದು. ಆ್ಯಕ್ಚುಲಿ ಇದು ಅರೆಮಲೆನಾಡು ಬೇರೆ, ಹೀಟ್ ಆದರೆ ಹೂ ನಿಲ್ಲಲ್ಲ, ಉದುರೋಗುತ್ತೆ. ಆದರೂ ನಿಂತಿದೆ ಇದು, ಈಗ ಕಾಯಿ ಆಗಿದೆ. ನುವಾಲ್ಗಿ ಫೋಲಿಯಾರ್ ಸ್ಪ್ರೇ ಮಾಡಿದ್ದಕ್ಕೂ ಇರ್ಬೋದು. ಆಮೇಲೆ ಇದು ನೆರಳು ತುಂಬ ಚೆನ್ನಾಗಿದೆ ಅಲ್ಲ, ಅದಕ್ಕೂ 2 ಸೇರಿಬಿಟ್ಟು ನಮಗೆ ಈಗ ಚೆನ್ನಾಗಿ ಬರ್ಬೋದು ಅಂತ ನಿರೀಕ್ಷೆ ಇದೆ.